ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಚಿಕ್ಕಪೇಟೆನ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೀರೆ ತೊಗೊಂಡು ಹೊರಗಡೆ ಬರ್ತಾಯಿದ್ದೀವಿ. ಔಟ್ಸೈಡು ಬ್ಲೌಸಲ್ಲೂ ತೊಗೊಂಡ್ವಿ. ಈಗ ಹಂಗೆ ಔಟ್ಸೈಡ್ ಬರ್ತಾಯಿದ್ವಿ. ನೋಡಿ ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿಗಳಿದೆ ನೋಡಿ. ಈ ಬ್ಯಾಗ್ ನೋಡಿ ಸಖತ್ತಾಗಿದೆ ಬ್ಯಾಗು. ನಾನೊಂದು ತೊಗೊಂಡೆ, ಫ್ರೆಂಡು ತೊಗೊಂಡ್ಳು. ಪಾಪ ತಾತ ಅಲ್ಲಿ ಕೂತ್ಕೊಂಡು ಮಾರ್ತಾಯಿದ್ರು. 100 ರೂಪಾಯಿ ಅಷ್ಟೇ ವೀಕ್ಷಕರೇ. ಎಷ್ಟು ದೊಡ್ಡ ಬ್ಯಾಗು ಮತ್ತು ಗಟ್ಟಿ ಇದೆ, ತುಂಬ ಗಟ್ಟಿ ಇದೆ ಬ್ಯಾಗ್ಗಳು. ತುಂಬ ಚೆನ್ನಾಗಿದೆ. ನೀವೇನಾದ್ರು ಹೋದರೆ ಇದನ್ನ ಖಂಡಿತ ಪರ್ಚೇಸ್ ಮಾಡಿ. ಪಾಪ ತಾತ ಬಿಸಿಲಲ್ಲಿ ಬೆಳಗ್ಗೆಯಿಂದ ಕೂತಿದ್ದಾರೆ. ಬಿಸಿಲಲ್ಲಿ ಬೆಳಗ್ಗೆಯಿಂದ ಸಂಜೆ ರಾತ್ರಿ ತನಕ ಕೂತಿರ್ತಾರೆ. ಅವ್ರ ಹತ್ರ ನಾವು ವ್ಯಾಪಾರ ಮಾಡಲೇಬೇಕು ನಿಜವಾಗ್ಲೂ. ನೋಡಿ ಹಾಗೆ ಬರ್ತಾ ಇದ್ದೀವಿ ಮುಂದೆ. ಈ ಥರ ಎಲ್ಲ ಐಟಮ್ಗಳಿದೆ. ಮತ್ತು ಗಾಗ್ರಗಳು ನೋಡಿ ಎಷ್ಟೆಷ್ಟು ಚಂದ ಇದೆ ನೋಡಿ. ಇದು ನೋಡಿ ಚೌಲಿಗಳು ಹೆಂಗಿದೆ ಅಂತ. ವೆರೈಟಿ ಚೌಲಿಗಳು, ಆರ್ಟಿಫಿಷಿಯಲ್ ಜ್ಯುವೆಲ್ಲರಿಗಳು, ನೆಕ್ಲೆಸ್ಗಳು, ಬಳೆಗಳು, ಡಾಬುಗಳು, ಬ್ಯಾಗುಗಳು, ಎಲ್ಲಗಳು ಸಿಗುತ್ತದೆ ನಮ್ಮ ಚಿಕ್ಕಪೇಟೆಯಲ್ಲಿ. ನಮ್ಮ ಭಟ್ರು ಸಾಲು ಹೇಳಿದ್ರಲ್ಲ, ಗಳು ಆ ಥರ ನಾನು ಹೇಳ್ತಾ ಇದ್ದೀನಿ. ಎಲ್ಲ ಗಳು ಸಿಗುತ್ತದೆ. ನಿಮ್ಗೆ ಏನು ಬೇಕು ಹೇಳಿ, ಎಲ್ಲ ಥರದ್ದು ಸಿಗುತ್ತೆ ನಮ್ಮ ಚಿಕ್ಕಪೇಟೆಯಲ್ಲಿ ವೀಕ್ಷಕರೇ. ಬನ್ನಿ ಹಾಗೆ ನೋಡೋಣ ಏನೇನಿದೆ ಅಂತ ಮುಂದೆ ತೋರಿಸ್ತೀನಿ. ಇದಂತೂ ತುಂಬ ಚೆನ್ನಾಗಿದೆ ವೀಕ್ಷಕರೇ. ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲೇ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಅಲ್ಲೇ ಹಾಕ್ಕೊಡ್ತಾರೆ. ಆದರೆ ತುಂಬ ಕಾಸ್ಟ್ಲಿ ಇದೆ. ಎಲ್ಲ 1000 ಮೇಲೆ ಹೇಳ್ತಾಯಿದ್ರು. ಒಂದೊಂದು ಮಾತ್ರ 800 700 ಎಲ್ಲ ಇತ್ತು. ನಾವು ಬರೀ ನೋಡಿದ್ವಿ ಅಷ್ಟೇ, ಏನೂ ತಗೊಳ್ಳಿಲ್ಲ. ಹಾಗೆ ಮುಂದೆ ಬರ್ತಾ ಇದ್ವಿ ನೋಡಿ. ಆದರೆ ತುಂಬ ಕಲರ್ಗಳು ತುಂಬ ಇತ್ತು. ಚೆನ್ನಾಗಿದೆ ಮಾತ್ರ. ಸ್ಯಾರಿ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾವು ನೋಡಿದ್ವಿ ಅಷ್ಟೇ, ಪರ್ಚೇಸ್ ಮಾಡಲಿಲ್ಲ. ಹಾಗೆ ಹೋಗ್ತಾ ಇದ್ದೀವಿ ಮುಂದೆ, ನೋಡ್ತಾಣ ಏನೇನಿದೆ ಅಂತ. ನಾವು ಸುಮಾರಾಗಿ ಓಡಾಡಿದ್ವಿ ವೀಕ್ಷಕರೇ. ಅಂದರೆ ಕಾಲು ನೋವೇ ಬಂತು ನಮಗಂತೂ ಓಡಾಡಿ. ಅಷ್ಟು ಅಂಗಡಿಗಳು. ನಾವು ಹೋಗ್ತಾ ಇದ್ದೀವಿ ಅಂಗಡಿಗಳು ಮಾತ್ರ ಖಾಲಿನೇ ಆಗಲಿಲ್ಲ. ಗಲ್ಲಿಲು ಪಕ್ಕದಲ್ಲೇ ಒಂದು ಚಿಕ್ಕ ಅಂಗಡಿ, ದೊಡ್ಡ ಅಂಗಡಿ, ಎಲ್ಲ ಅಂಗಡಿಗಳು ಇಲ್ಲೇ ಇದೆ ನೋಡಿ. ಇದು ಬೆಳ್ಳಿದು ಸಾಮಾನುಗಳು, ಮತ್ತು ಜರ್ಮನ್ ಸಿಲ್ವರ್ ಅಂತಾರಲ್ಲ ಅದು ಇದೆ ಇದರಲ್ಲಿ. ಮತ್ತು ಹಿತ್ತಾಳೆ ದೀಪಗಳು ಇತ್ತು. ಅದಂತೂ ಒಂದರಿಂದ ಒಂದು ಚೆಂದ ಇತ್ತು. ದೊಡ್ಡದಿಂದ ಹಿಡಿದು ಚಿಕ್ಕದಿಂದ ಹಿಡಿದು ಎಲ್ಲ ಥರದ್ದು ಇತ್ತು ಅಲ್ಲಂತೂ ನೋಡಿ. ಹಾಗೆ ಬಂದ್ವಿ ಮುಂದಕ್ಕೆ. ಹಂಗೆ ಬಂದು ಮೇನ್ ರೋಡ್ಗೆ ಸಿಗೋಣ ಅಂದ್ಬಿಟ್ಟು ಮೇನ್ ರೋಡ್ಗೆ ಒಳಗಡೆ ಬರ್ತಾ ಇದ್ದೀವಿ. ಅದು ನಾವು ಬಂದಿದ್ದ ರೋಡ್ ನಮಗೆ ಮತ್ತೆ ಸಿಗಲೇ ಇಲ್ಲ ವೀಕ್ಷಕರೇ. ಎಲ್ಲ ಕನ್ಫ್ಯೂಸ್ ಆಗೋಯ್ತು ರೋಡ್ಗಳು ನಮಗೆ. ಆಮೇಲೆ ನಾವು ಮೆಟ್ರೋ ಹುಡಿಕೊಂಡು ಹೋಗೋ ತನಕ ಎಷ್ಟು ದೂರ ನಡೆದಿದ್ದೀವಿ ಅಂದರೆ, KR ಮಾರ್ಕೆಟ್ ಇದೆಯಲ್ಲ ಅಲ್ಲಿ ತನಕ ಹೊಂಟೋಗಿದ್ದೀವಿ. ಚಿಕ್ಕಪೇಟೆಯಿಂದ KR ಮಾರ್ಕೆಟ್ ನೋಡಿ. ಇದೊಂದು ಡ್ರೆಸ್ ನೋಡಿದ್ವಿ, ಚೆನ್ನಾಗಿತ್ತು. ಇದು ಡ್ರೆಸ್ಗಳು ನೋಡ್ತಾ ಇದ್ವಿ. ಕುರ್ತಿ ಇದು ಸೆಟ್ಟು, ಕುರ್ತಾ ಮತ್ತು ಪ್ಯಾಂಟ್ ವೇಲ್ ಎಲ್ಲ ಇದೆ. ಇದು 700 ಹೇಳಿದ್ರು, ಲಾಸ್ಟ್ 600 ಕೊಟ್ಟರು. ಇಷ್ಟ ಆಯಿತು ಕಲರು. ಈ ಕಲರ್ ಇಲ್ಲ ಅಂದ್ಬಿಟ್ಟು ತೊಗೊಂಡ್ವಿ. ಇದನ್ನು ಪರ್ಚೇಸ್ ಮಾಡಿದ್ವಿ. ಕಲರ್ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಯಾಕೋ ನನ್ನ ಹತ್ರ ಇರಲಿಲ್ಲ ಕಲರು, ಅದಕ್ಕೆ ನಾನು ಅದು ತೊಗೊಂಡೆ. ಒಂದು ಕುರ್ತಾ ಸೆಟ್ 750 ಅಂತ ಹೇಳಿದ್ರು ಅನಿಸುತ್ತೆ. ಮೋಸ್ಟ್ಲಿ ನನಗೆ 600 ಹಂಗೆ ಕೊಟ್ಟಿದ್ದಾರೆ. ನೋಡೋಣ, ಬಂದು ಹಾಕ್ಮೇಲೆ ಹೇಳ್ತೀನಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅನ್ನೋದು. ಹೀಗೆ ಇಲ್ಲಿ ನೋಡಿ ಬಂತು ಕಲರ್ ಲೈಟ್ಗಳು. ನಿಮ್ಗೆ ಯಾವ ಥರ ಕಲರ್ ಲೈಟ್ ಬೇಕೋ ಆ ಥರ ಇದೆ ಲೈಟ್ಗಳು. ಹಂಗೆ ಬರ್ತಾ ಇದ್ವಿ. ಟವಲ್ಗಳಿರಲಿಲ್ಲ ನನ್ನ ಹತ್ರ. ಟವಲ್ಗಳು ಪರ್ಚೇಸ್ ಮಾಡೋಣ ಅಂತ ನೋಡಿ. ಟವಲ್ಗಳು, ಕರ್ಚಿಪ್ಗಳು ತೊಗೊಂಡ್ವಿ ಮೇಯ್ನಾಗಿ. ಎಲ್ಲ 100 ರೂಪಾಯಿಗೆ ಎಷ್ಟು 6 7 ಅನಿಸುತ್ತೆ ಮೋಸ್ಟ್ಲಿ ತೊಗೊಂಡೆ ನಾನು. ಟವಲ್ಗಳು 100 ರೂಪಾಯಿಂದ ಹಿಡಿದು 150 200 ಎಲ್ಲ ರೀತಿಯ ಟವಲ್ಗಳಿದೆ ಅಲ್ಲೂ. ಕಾಟನ್ ಟವಲು ದೊಡ್ಡದು ಎಲ್ಲ ತುಂಬ ಚೆಂದ ಇದೆ. ಕಾಟನ್ ಬಟ್ಟೆಗಳಂತೂ ತುಂಬ ಚೆನ್ನಾಗಿದೆ. ಬ್ಯಾಗ್ಗಳು ನೋಡಿ, ಈಗ ಪ್ಲಾಸ್ಟಿಕ್ ಐಟಮ್ಗಳೆಲ್ಲ ಇದೆ ಇದರಲ್ಲಿ. ನಮಗೂ ನಡೆದು ಸಾಕಾಯಿತು. ನಮಗೆ ರೋಡ್ ಕನ್ಫ್ಯೂಸ್ ಆಯಿತು. ಹಂಗೆ ಬ್ಯಾಗ್ಗಳು ಸಹಿತ ಕೈಯಲ್ಲಿ ಇಟ್ಕೊಂಡು ಕೈಯೆಲ್ಲ ನೋವು ಬಂತು ವೀಕ್ಷಕರೇ, ನಿಜ ಹೇಳ್ತೀನಿ. ಇದು ನೋಡಿ ಟ್ರಾನ್ಸ್ಪರೆಂಟ್ ಕವರ್ಗಳು. ಅದೇ ನಾನು ನಿಮಗೆ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಅದೇ ಟೈಲ್ಸ್ಗೆಲ್ಲ ಅನ್ನಿಸ್ತಾರಲ್ಲ ಆ ಥರದ್ದು ಎಲ್ಲ ವೆರೈಟಿ ಇದೆ ಫುಲ್ಲು. ನೋಡ್ತಾ ಇದ್ವಿ ಚೆನ್ನಾಗಿದೆಯೋ ಅಂತ ನೋಡ್ತಾ ಇದ್ದೀನಿ. ಬಟ್ ತಗೊಳ್ಳಿಲ್ಲ, ಬಂದ್ವಿ. ಹಂಗೆ ಇರೋ ಕೈಯಲ್ಲಿ ಲಗೇಜ್ಗಳೇ ಜಾಸ್ತಿ ಇತ್ತು, ಸುಮ್ಮನೆ ನೋಡಿದ್ವಿ ಅಷ್ಟೇ.
ಇದೇ ನೋಡಿ ನಮ್ಮ ಚಿಕ್ಕಪೇಟೆ ಬೆಂಗಳೂರಿನ ವಿಶೇಷವಾದ ಶಾಪಿಂಗ್ ಸ್ಥಳ ಅಂತಲೇ ಹೇಳಬಹುದು. ನಿಮಗೆ ಫ್ರೀ ಇದ್ದಾಗ ಯಾವಾಗ ನಿಮಗೆ ಅಗತ್ಯ ಇದೆಯೋ ಅಥವಾ ಮದುವೆ ಸಮಾರಂಭಗಳಿಗೆ ಪರ್ಚೇಸ್ ಮಾಡಬೇಕೋ ಅಥವಾ ಹೋಲ್ಸೇಲ್ ದರದಲ್ಲಿ ಬಿಸ್ನೆಸ್ ಮಾಡ್ತೀರಾ, ಮನೆಯಲ್ಲಿ ಸೀರೆ, ಕುರ್ತಿಗಳು ಅಥವಾ ಇನ್ನೂ ಯಾವುದಾದರೂ ವಸ್ತುಗಳನ್ನು ಹೋಲ್ಸೇಲ್ ದರದಲ್ಲಿ ತೆಗೆದುಕೊಂಡು ನೀವು ಪರ್ಚೇಸ್ ಮಾಡ್ಬೋದು ವೀಕ್ಷಕರೇ. ಈ ಥರ ಚಿಕ್ಕಪೇಟೆ ವಿಡಿಯೋನ ಶೇರ್ ಮಾಡಿದ್ದೀನಿ. ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಏನೇ ನಿಮ್ಮ ಅಭಿಪ್ರಾಯ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ನನ್ನ ಅಭಿಪ್ರಾಯವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು, ಧನ್ಯವಾದಗಳು. ಬಾಯ್, ಟೇಕ್ ಕೇರ್. ಮತ್ತು ಇನ್ನೊಂದು ಹೇಳಬೇಕಾಯ್ತು ವೀಕ್ಷಕರೇ, ನೀವು ಚಿಕ್ಕಪೇಟೆಗೆ ಏನಾದ್ರು ಬರಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ವೀಕ್ ಡೇಸಲ್ಲಿ ಬನ್ನಿ. ವೀಕೆಂಡಲ್ಲಿ ಬಂದರೆ ಫುಲ್ಲು ರಶ್ಶು, ನಿಮಗೆ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ನಾವು ನೋಡಿ ವೀಕ್ ಡೇಸಲ್ಲಿ ಬಂದಿದ್ವಿ, ಅಷ್ಟು ರಶ್ ಇರಲಿಲ್ಲ, ನಮಗೆ ಆರಾಮಾಗಿ ಏನೇನು ಬೇಕೋ ತೊಗೊಂಡು ಹೋಗ್ಬೋದು. ಥ್ಯಾಂಕ್ ಯು ವೆರಿ ಮಚ್ ವೀಕ್ಷಕರೇ. ಬಾಯ್, ಟೇಕ್ ಕೇರ್.